ಇಂದು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘ ಮೈಸೂರು ಮಾದೇಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಡೇರಿಂಗ್ ಸ್ಟಾರ್ ಎಸ್ ಜಯಪ್ರಕಾಶ್ ಅಭಿನಯಿಸಿರುವ ಭಗೀರಥ ಚಲನಚಿತ್ರದ ಶತದಿನೋತ್ಸವವನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ದಿನಾಂಕ ಶನಿವಾರ 17/5/2025 ಬೆಳಗ್ಗೆ 11 ಗಂಟೆಗೆ ಗನ್ ಹೌಸ್ ಮುಂಭಾಗದಿಂದ ಹೊರಟು ಪ್ರಭಾ ಟಾಕೀಸ್ನವರೆಗೆ ಮೆರವಣಿಗೆ ಹಮ್ಮಿಕೊಂಡಿದ್ದು, ಎಲ್ಲ ಕಲಾ ಅಭಿಮಾನಿಗಳು ಹಾಗೂ ಅಭಿಮಾನಿ ದೇವರುಗಳು ಆಗಮಿಸಬೇಕೆಂದು ಕೋರಿದರು. ಇದೇ ಸಂದರ್ಭದಲ್ಲಿ ಮಾದೇಸ್ವಾಮಿಯವರು ಮಾತನಾಡಿದರು. ಹಾಗೆ ತೇಜಸ್ ಗೌಡ ಮತ್ತು ಅವರ ಸದಸ್ಯರುಗಳು ಹಾಜರಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಮತ್ತು ನಾಯಕ ನಟರಾದ JP ಅವರು ಮಾತನಾಡಿದರು. ರಾಜ್ಕುಮಾರ್ ಅವರು ಚಿತ್ರಗಳು ಯಾವುದಕ್ಕೆ 25 ವಾರ 100 ದಿನ ಈ ರೀತಿ ಹೋಗ್ತಾ ಇತ್ತು. ಇವತ್ತಿನ ಕಾಲದಲ್ಲಿ 100 ದಿನ ಒಂದು ವಾರ ಒಳಗೆ ಕಟ್ಟಾಡಿದ ಕಾಲದಲ್ಲಿ ಪ್ರಭಾವಿತ 100 ದಿನ ಓಡಿದೆ. ಆದ ಕಾರಣ ನಾವು ನಾಳೆ ಡಾಕ್ಟರ್ ವತಿಯಿಂದ ಮೆರವಣಿಗೆಯನ್ನು ಏರ್ಪಡಿಸ್ತೀವಿ. ನಾಯಕರನ್ನ ಮೆರವಣಿಗೆ ಬಂದರೆ ಕಳಪಟ್ಟು ಪ್ರಭಾವಿತರನ್ನು ಹೋಗಿ ಅಲ್ಲಿ ಸಿಹಿ ವಿತರಣೆ ಮಾಡಲಾಗುವುದು. ಸರ್, ಬಹಳಷ್ಟು ನಿರೀಕ್ಷೆ ಇತ್ತು. ಎಲ್ಲ ಅಭಿಮಾನಿಗಳು ಎಲ್ಲ ಆರೈಸಿದ್ರು, ಚೆನ್ನಾಗಿ ಪ್ರಮೋಷನ್ ಕೂಡ ಮಾಡಿದ್ವಿ. 100 ದಿನ ಪೂರೈಸಿದ ನಿಮಗೆ ಎಷ್ಟು ಖುಷಿ ಕೊಡ್ತಾರೆ? ಜೈ ಭಗೀರಥ. ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ನೋಡುವಂಥ ಎಲ್ಲ ವೀಕ್ಷಕರಿಗೆ ಅಭಿಮಾನಿ ದೇವರುಗಳು ಅಂತ ಅವರೇ ಕರೆದವರು. ಹಾಗಾಗಿ ಇವತ್ತು ನಮ್ಮ ಭಗೀರಥ ಚಲನಚಿತ್ರವನ್ನು ವೀಕ್ಷಿಸೋದರ ಮೂಲಕ ನೀವು ಯಾರು ಅಭಿಮಾನಿ ದೇವರುಗಳು ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದೀರಾ. ಶತಮಾನೋತ್ಸವ ಶತದಿನ ಆಚರಿಸಲಿಕ್ಕೆ ಕಾರಣಕರ್ತರಾದವರು ನೀವೆಲ್ಲ ಪ್ರೇಕ್ಷಕ ದೇವರುಗಳು. ಹಾಗಾಗಿ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಭಗೀರಥ ಚಲನಚಿತ್ರದ ತಂಡದ ಪರವಾಗಿ ಎಲ್ಲ ವೀಕ್ಷಕರಿಗೆ, ಕನ್ನಡಿಗರಿಗೆ, ಚಿತ್ರರಂಗದ ಎಲ್ಲ ಪ್ರಮುಖರಿಗೆ, ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಮೂಲಕ ಇವತ್ತು ಧನ್ಯವಾದಗಳನ್ನು ನಾನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅದರಲ್ಲೂ ನಾವು ಏನು ಸಂದೇಶಗಳಿದೆ ಈ ಸಿನಿಮಾದಲ್ಲಿ, ಆ ಸಂದೇಶಗಳನ್ನು ಇವತ್ತು ಯುವ ಜನತೆ ಅವ್ರ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾವು ಈ ಚಿತ್ರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಮಾತಾಡಿದ್ದೀವಿ, ರೈತರ ಬಗ್ಗೆ ಮಾತಾಡಿದ್ದೀವಿ, ಮತ್ತು ಸ್ವಾಮೀಜಿಗಳ ಒಂದು ಮಠದ ಕಡೆಯಿಂದ ಏನು ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಸಿಗುವಂತಾಗಬೇಕು ಪ್ರತಿಯೊಬ್ಬರಿಗೂ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಚಿತ ಶಿಕ್ಷಣ ಮತ್ತು ಉಚಿತ ವಿದ್ಯಾಭ್ಯಾಸ ಸಿಗಬೇಕು, ಆರೋಗ್ಯ ಸಿಗಬೇಕು ಅನ್ನುವಂಥ ನಿಟ್ಟಲ್ಲಿ ಆ ಸಂದೇಶಗಳನ್ನು ಕೂಡ ನಾವು ಸ್ವಾಮೀಜಿಗಳ ಮುಖಾಂತರ ಹೇಳಿಸಿದ್ದೀವಿ. ಹಾಗಾಗಿ ಈ ಸಂದೇಶ ಹೆಚ್ಚು ಇರುವಂಥದ್ದು ಮತ್ತು ಸಮಾಜಕ್ಕೆ ಮಾರ್ಗದರ್ಶನ ಕೊಡುವಂಥ ಈ ಚಿತ್ರ ಇವತ್ತು ಭಾಳ ಯಶಸ್ವಿಯಾಗಿ ಆಗಲಿಕ್ಕೆ ಕಾರಣಕರ್ತರಾದವರು ಪ್ರೇಕ್ಷಕರು, ಅಭಿಮಾನಿ ದೇವರುಗಳು. ಹಾಗಾಗಿ ಅಭಿಮಾನಿ ದೇವರುಗಳಿಗೆ ನಾವು ಎಷ್ಟೇ ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಅಂತ ನನ್ನ ಭಾವನೆ. ಹಾಗಾಗಿ ನನ್ನ ಜೊತೆ ನಮ್ಮ ಚಿತ್ರದಲ್ಲಿ ನಟನೆ ಮಾಡಿರುವಂತಹ ಎಲ್ಲ ಕಲಾವಿದರು ಎಲ್ಲರೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಒಬ್ಬರು ಯಾರಿಗಿಂತ ಯಾರೂ ಕಡಿಮೆ ಇಲ್ಲ. ಅಲ್ಲಿ ನಾನೊಬ್ಬ ಜಯಪ್ರಕಾಶ್ ಮಾಡಿಬಿಟ್ಟಿದ್ರೆ ಆಗಲ್ಲ, ಅಲ್ಲಿ ಎಲ್ಲರೂ ಮಾಡಿದ್ದಾರೆ. ಅಲ್ಲಿ ಚಂದನ ರಾಘವೇಂದ್ರ ಹೀರೋಯಿನ್ ಭಾಳ ಅದ್ಭುತವಾಗಿ ಸ್ಟ್ರಿಂಗ್ ಆಪ್ರೇಷನ್ ಅದನ್ನು ಎಷ್ಟು ಅದ್ಭುತವಾಗಿ ಅವರು ನಟನೆ ಮಾಡಿದ್ದಾರೆ. ಅದರಲ್ಲಿ ಗುಡ್ ನ್ಯೂಸ್ ಗಾಯತ್ರಿಯಾಗಿ ಅದು ಎಲ್ಲ ನೋಡಲೇಬೇಕಾದಂಥ ಚಿತ್ರ ಅದು. ಇನ್ನು ನಿಸರ್ಗ ಅಂತ ಹೇಳಿ ಹೀರೋಯಿನ್ನು, ಮತ್ತು ರೂಪಶ್ರೀ ಹೀರೋಯಿನ್ನು, ಅವರೆಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ಸುಧಾ ಬೆಳವಾಡಿ ಬಗ್ಗೆ ನಾವು ಹೇಳೋಕ್ಕೆ ಆಗೋದಿಲ್ಲ. ಅವರಿದ್ದರೆ ಒಂದು ಕಳೆ ಇರುತ್ತೆ ಆ ಚಿತ್ರದಲ್ಲಿ, ಪಿಕ್ಚರಲ್ಲಿ. ಶಿವರಾಜ್ ಕೇರ್ಪೇಟೆ ಅವರು ಭಾಳ ಹಾಸ್ಯ ನಟರು ಮತ್ತು ಒಳ್ಳೆ ನಟರು, ಕಲಾವಿದರು ಅಂಥವ್ರು ಎಲ್ಲೆಲ್ಲ ಕಲಾವಿದರು ಮಾಡಿದ್ದಾರೆ. ನಮ್ಮ ಪ್ರದೀಪ್ ವರ್ಮ ಅವರು ಮ್ಯೂಸಿಕ್ ಅದ್ಭುತ. ನಾವು ನಿರೀಕ್ಷೆ ಮಾಡಿರಲಿಲ್ಲ ನಿಜಕ್ಕೂ ಸಂಗೀತ ಈ ಮಟ್ಟಕ್ಕಿರುತ್ತೆ, ಈ ಹಾಡು ಇಷ್ಟು ಮಟ್ಟಿಗಿರುತ್ತೆ ಅಂತೇಳಿ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಮತ್ತು ನಮ್ಮ ಸಿನಿಮಾನೂ ಕೂಡ ಇಷ್ಟೊಂದು ಒಂದು ಅದ್ಭುತವಾಗಿ ಬರುತ್ತೆ ಅಂತಲೂ ಕೂಡ. ಏಕೆಂದರೆ ನಾವು ಈ ಚಲನಚಿತ್ರ ಶೂಟಿಂಗ್ ಮಾಡಬೇಕಾದ್ರೆ ಕಾವೇರಿ ಸ್ಟ್ರೈಕ್ ಆಗೋಯಿತು. ಹಾಗಾಗಿ ನಾವು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಸ್ಟ್ರೈಕ್ ಮಾಡಿಕೊಂಡು ನಂತರ ನಾನು ಹೋಗಿ ಶೂಟಿಂಗ್ ಮಾಡಿರೋದು. ಆಗ ಸ್ವಲ್ಪ ಭಯ ಇತ್ತು ನನಗೆ, ಎಲ್ಲೋ ವ್ಯತ್ಯಾಸ ಆಗಿರ್ಬೋದು, ನಟನೆ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಆಯ್ತಾಯೇನೋ ಅಂತಂದು. ಆದರೆ ಪ್ರೇಕ್ಷಕ ಬಂಧುಗಳು, ಪ್ರೇಕ್ಷಕ ದೇವರ ಅಭಿಮಾನಿಗಳು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಚಿತ್ರನ ಗೆಲ್ಲಿಸಿದ್ದಾರೆ. ನಮ್ಮ ಚಿತ್ರ ಗೆಲ್ಲಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಸ್ಯಾಂಡ್ಲ್ವುಡ್ ಇವತ್ತು ಕನ್ನಡ ಒಂದು ಚಿತ್ರರಂಗವನ್ನು ಗೆಲ್ಲಿಸಿದ್ದಾರೆ ಅವರು ಇವತ್ತು. ಇವಾಗ ಹೇಗೆ ನಮಗೆ KGF ಇರ್ಬೋದು ಮತ್ತು ಕಾಂತಾರ ಇರ್ಬೋದು, ನಮ್ಮ ನಿರ್ಮಾಪಕರು ಚೇತನ್ ಹೇಳ್ತಾಯಿದ್ರು, ಈ KGF ಮತ್ತು ಕಾಂತಾರ ಮಧ್ಯೆ ನಡುವೆ ನಮ್ಮದು ಒಂದು ಸಿನಿಮಾ ಇದು ಆಗತ್ತೆ,
ಅದು ಅಲ್ಲಿ ಬಂಡೆ ಮಹಾಕಾಳಮ್ಮನ ದೇವಸ್ಥಾನದಲ್ಲಿ ನಾವು ಮುಹೂರ್ತ ಮಾಡಿದಂಥ ದಿವಸದಿಂದನೂ ಕೂಡ ಅವ್ರು ಚೇತನ ಅದನ್ನೇ ಹೇಳ್ತಾ ಇದ್ದಾರೆ. ಬಂಡೆ ಮಹಾಕಾಳಮ್ಮ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಅವ್ರ ಆಶೀರ್ವಾದದಲ್ಲಿ ಈ ಸಿನಿಮಾ ಓಡುತ್ತೆ, ಕಾಂತಾರ ಮತ್ತು KGF ಮಧ್ಯೆ ನಿಂತ್ಕೊಳ್ಳುತ್ತೆ ಅಂಥೇಳಿ ಅವ್ರ ಮಾತೇ ನಿಜ ಆಗೋಯ್ತು ಇವತ್ತು. ಹಾಗಾಗಿ ಇವತ್ತು ನಿರ್ಮಾಪಕರುಗಳು K. ರಮೇಶ್, ಸಾಯಿ ರಮೇಶ್ ಅನ್ನುವಂಥ ಒಂದು ಬ್ಯಾನರಲ್ಲಿ ಈ ಚಿತ್ರ ನಿರ್ಮಾಣ ಆಗಿದ್ದು. ಎಲ್ಲ ಮೈಸೂರಿನವರೇ, K. ರಮೇಶ್ ಅವರು, ಭೈರಪ್ಪ ಗೌಡರು ಮತ್ತು ಚೇತನ್ ರಮೇಶ್ ಅವರು ಎಲ್ಲರೂ ನಿರ್ಮಾಣ ಚೆನ್ನಾಗಿ ಮಾಡಿದ್ದಾರೆ. ಏನು ಸಾಂಗ್ಗೆ ಏನು ಬೇಕು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಿರ್ದೇಶಕರಿಗೆ. ಅವರು ನಿರ್ದೇಶಕರು ಬಾಯ್ ಫ್ರೆಂಡ್ ಅನ್ನುವಂಥ ಒಂದು ಚಿತ್ರವನ್ನು ಹಿಂದೆ ನಿರ್ದೇಶಿಸಿದರು. ರಾಮ್ ಜನಾರ್ದನ್ ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಅವರು ಈ ಒಂದು ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿ ಇದನ್ನೆಲ್ಲನೂ ಕೂಡ ಮಾಡಿ ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಒಂದು ಸಹಕಾರದಿಂದ ಈ ಸಿನಿಮಾ ಗೆಲ್ಲಿಸಿದ್ದಾರೆ ಜನ. ಹಾಗಾಗಿ ಮತ್ತೊಮ್ಮೆ ನಾನು ಪ್ರೇಕ್ಷಕ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗಾಗಿ ನಾಳೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಆಶ್ರಯದಲ್ಲಿ ಇನ್ನೂ ಅನೇಕ ಸಂಘ ಸಂಸ್ಥೆಯವರು, ಕರ್ನಾಟಕ ಸೇನಾ ಮತ್ತು ಇನ್ನೂ ಅನೇಕರು, ಜೊತೆಗೆ JB ಅಭಿಮಾನಿ ಬಳಗದವರು ಎಲ್ಲರೂ ಕೂಡ ನಾಳೆ ಅಲ್ಲಿ ಗನ್ ಹೌಸಿಂದ ಅವರು ಸ್ಟಾರ್ ಮೆರವಣಿಗೆಯನ್ನು ಪ್ರಭಾ ಟಾಕೀಸ್ವರೆಗೂ ಕೂಡ ನಾಳೆ 11 ಗಂಟೆಗೆ ತೊಗೊಂಡು ಬರ್ತಾ ಇದ್ದಾರೆ. ಮತ್ತು ಅಲ್ಲಿ ಹಂಚಲಾಗುತ್ತೆ ಎಲ್ಲ ಇದಕ್ಕೆ ಅಂತೇಳಿ ಅಭಿಮಾನಿಗಳು ಸಂಘದವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಸಿನಿಮಾನೂ ಕೂಡ ನಾಳೆ ಅವರು ವೀಕ್ಷಣೆ ಮಾಡ್ತಾರೆ ಮ್ಯಾಟ್ನಿನಲ್ಲಿ. ಇಷ್ಟೆಲ್ಲ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅಭಿಮಾನಿಗಳು. 75ನೇ ದಿವಸದಿಂದ ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳು ಅವರು ಬೆಳವಾಡಿ ಗೇಟಿಂದ ಅವರು ಮೆರವಣಿಗೆ ಮಾಡ್ಕೊಂಡ್ಬಂದಿದ್ದರು ಕಳೆದ ಬಾರಿ 75 ದಿವಸಕ್ಕೆ. 50 ದಿವಸಕ್ಕೆ JP ಅಭಿಮಾನಿ ಬಳಗದವ್ರು ಮತ್ತು ಬೇರೆ ಸಂಘ ಸಂಸ್ಥೆಯವರೆಲ್ಲ ಮಾಡಿದರು. ಬಟ್ ಇದು ನಿಜಕ್ಕೂ ಖುಷಿ ಆಗ್ತಾಯಿದೆ. ನಾನೊಬ್ಬ ಬರೀ ಕೇವಲ ಹೋರಾಟಗಾರ ಅಲ್ಲ, ಒಂದು ಕಲಾವಿದನಾಗಿ ಮಾಡಿಬಿಟ್ರಿ ಇವತ್ತು ಜನ. ನಾನು ಮರೆಯೋಕ್ಕಾಗಲ್ಲ ಲೈಫಲ್ಲಿ. ಈ ಒಂದು ಚಿತ್ರದಲ್ಲಿ ನನ್ನನ್ನು ಒಂದು ಅದ್ಭುತ ಏನು ಭಾಳ ಚೆನ್ನಾಗಿ ನಟನೆ ಮಾಡಿದ್ದಾನೆ ಜಯಪ್ರಕಾಶ್ ಅನ್ನೋ ರೀತಿಯಲ್ಲಿ ನನಗೆ ಇವತ್ತು ಜನರು ಗೆಲ್ಲಿಸಿದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ಎಲ್ರಿಗೂ ಕೂಡ ನಾನು ಅಭಿನಂದನೆಯನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೆಕ್ಸ್ಟ್ ಪ್ರಾಜೆಕ್ಟ್ ಪ್ಲಾನ್ ಏನಾದರೂ ಮಾಡ್ತಿದ್ದೀರಾ? ನೆಕ್ಸ್ಟು ಈಗ ಭಗೀರಥ ಪಾರ್ಟ್ 2 ಬರುತ್ತೆ. ಅದು ನಾನೇ ನಿರ್ದೇಶನ ಮಾಡ್ತೀನಿ. ಅಂದರೆ ಆಫ್ಟರ್ 3 ಮಂತ್ಸ್, 3 ತಿಂಗಳು ಆದಮೇಲೆ. ಬಟ್ ಈಗ ಅಲ್ಲಿವರೆಗೆ ಈಗ ದಿಗ್ದರ್ಶಕ ಅನ್ನುವಂಥ ಚಿತ್ರ ರೆಡಿ ಇದೆ. ಅದು ಇನ್ನೊಂದು 45 ದಿವಸದಲ್ಲಿ ಅದು ಬಿಡುಗಡೆ ಆಗುತ್ತೆ. ಬಟ್ ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ನಮ್ಮಲ್ಲಿ ತೇಜಸ್ ಲೋಕೇಶ್ ಗೌಡರು ನಮ್ಮ ಪ್ರಮೋಷನ್ ಏನು ಭಗೀರಥ ಚಿತ್ರದ ಒಂದು ಪ್ರಮೋಷನ್ ಜವಾಬ್ದಾರಿ ತೊಗೊಂಡಿದ್ರು. ಎಲ್ಲ ಭಾಗಿನವರು, ಎಲ್ಲ ಕಾವೇರಿ ಕ್ರಿಯಾ ಸಮಿತಿಯವರು ಎಲ್ಲರೂ ಕೂಡ ನನಗೆ ಭಾಳ ಆಶ್ಚರ್ಯ ಆಯಿತು. ಇದು JP ಅಭಿಮಾನಿಗಳು ಮಾಡ್ಬೋದು ಅಥವಾ ಮತ್ತೊಬ್ಬರು ವಿದ್ಯಾರ್ಥಿಗಳು ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ ನಾವು. ಆದರೆ ಇವರು ಒಂದು ಪ್ರಮೋಷನ್ ಟೀಮ್ ಮಾಡಿಕೊಂಡು ಅವರೇ ಈ ಒಂದು ಚಿತ್ರವನ್ನು ಗೆಲ್ಲಿಸಿ ಕೂಡ ಪಾಪ ಅವರೆಲ್ಲ ಭಾಳ ಕಷ್ಟಪಟ್ಟು ಕೆಲಸ ಮಾಡಿ ಗೆಲ್ಲಿಸಿದ್ದಾರೆ. ಅವರು ಕೂಡ ಪ್ರಮುಖ ಕಾರಣಕರ್ತರು. ಹಾಗಾಗಿ ನಾನು ತೇಜಸ್ ಲೋಕೇಶ್ ಗೌಡರು ಮತ್ತು ಯಾರಿದ್ದಾರೆ, ಶಿವಲಿಂಗೇಗೌಡರು, ಪ್ರಭಾಕರ್ ಮತ್ತು ಅನೇಕರಿದ್ದಾರೆ ಇಲ್ಲಿ, ಶಿವಮೂರ್ತಿ ಅವರು ಎಲ್ಲ, ಪ್ರತಿಯೊಬ್ಬರು, ರಘು, ಹನುಮಂತೇಗೌಡರು ಎಲ್ಲ ಅನೇಕರು ಭಾರಿ ಹಿರಿಯರು. ಈಗ ಒಳ್ಳೆಯನರಸೀಪುರಕ್ಕೆ ನಾನು ಭೇಟಿ ಕೊಟ್ಟಿದ್ದೆ. ನಾನು ಸಿನಿಮಾ ನಡಿಬೇಕಾದ್ರೆ ನನಗೆ ನಿಜಕ್ಕೂ ಆಶ್ಚರ್ಯ ಆಗೋಯ್ತು. ಅಲ್ಲಿ ಎಲ್ಲ ವಯಸ್ಸಾದವರೇ ಸಿನಿಮಾ ನೋಡ್ತಾ ಇದ್ದಾರೆ. ಸಿಕ್ಕಾಬಿಟ್ಟೆ ಸಿನಿಮಾ ಬಿಟ್ಟಾಗೂ ನೋಡ್ತೀವಿ. ಎಲ್ಲ ಒಳ್ಳೆಯನರಸೀಪುರದಲ್ಲಿ ಆ ರೀತಿ ಇದೆ ಸಿಚುವೇಶನ್. ಇಲ್ಲೂ ಕೂಡ ಅಷ್ಟೇ. ಹಾಗಾಗಿ ಎಲ್ಲರೂ ಕೂಡ ಯುವಕರನ್ನ ಒಂದು ನಾಚಿಸೋ ರೀತಿಯಲ್ಲಿ ಎಲ್ಲ ಕೆಲಸ ಮಾಡಿ ಇವತ್ತು ಈ ಸಿನಿಮಾನ ಗೆಲ್ಲಿಸೋ ವಿದ್ಯಾರ್ಥಿಗಳು ಕೂಡ ಅವರು ಕೆಲಸ ಮಾಡಿದ್ದಾರೆ. ಇವತ್ತು ಈ ಸಿನಿಮಾ ಗೆಲ್ಲಿಗೆ ಅವರು ಕೂಡ ಕಾರಣಕರ್ತರು, ವಿದ್ಯಾರ್ಥಿ ಕೆಲಸ ಸಮಿತಿ ಪದಾಧಿಕಾರಿಗಳು. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ಸ್.